ರಾಜ್ಯ ಸರ್ಕಾರದಿಂದ ಅನ್ನದಾತರಿಗೆ ಗುಡ್ ನ್ಯೂಸ್ ಹೊಂದಿದೆ. ಕೆಎಂಎಫ್ ಮೂಲಕ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಈಗ ಪ್ಲಾನ್ ಮಾಡಿದೆ. ಕೆಎಂಎಫ್ ಮೂಲಕ 50,000 ಮೆಟ್ರಿಕ್ ಟನ್ ಖರೀದಿ ಪ್ರಾಯೋಗಿಕವಾಗಿ ಇವತ್ತಿನಿಂದ ಮೆಕ್ಕೆಜೋಳ ಖರೀದಿ. ಇನ್ನು ಡಿಸೆಂಬರ್ 1ನೇ ತಾರೀಕಿಂದ 5 ಕಡೆ ಖರೀದಿ ಕೇಂದ್ರ ಕೂಡ ಈಗ ಓಪನ್ ಮಾಡಲಿಕ್ಕೆ ಸರ್ಕಾರ ಈಗ ನಿರ್ಧಾರ ಮಾಡಿದೆ. ಇನ್ನು ರೈತರಿಂದಲೇ ನೇರವಾಗಿ ಮೆಕ್ಕೆಜೋಳ ಖರೀದಿಸುತ್ತೆ ಕೆಎಂಎಫ್ ಅನ್ನೋದು ಗೊತ್ತಾಗ್ತಾ ಇದೆ. ಮೆಕ್ಕೆಜೋಳ ಇಳುವರಿ ಜಾಸ್ತಿ ಆಗಿದೆ, ಹೀಗಾಗಿ ಒಂದು ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಿ ಅಂತ ಹೇಳಿ ರೈತರ ಕೂಗು ಜೋರಾಗಿತ್ತು. ಹೀಗಾಗಿ ಸರ್ಕಾರ ಸೂಚನೆ ನೀಡಿದ ಬೆನ್ನಲ್ಲೇ ಈಗ ಕೆಎಂಎಫ್ ಈ ಒಂದು ಖರೀದಿ ಕೇಂದ್ರವನ್ನು ಸ್ಥಾಪಿಸಲು ಮುಂದಾಗಿರುವಂತದ್ದು. ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ ಜೊತೆ ಕೆಎಂಎಫ್ ಎಂಡಿ ಆಗಿರುವಂತಹ ಶಿವಸ್ವಾಮಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಸರ್ಕಾರದಿಂದ ಮೆಕ್ಕೆಜೋಳದ ಸಂಬಂಧವಾಗಿ ಏನೆಲ್ಲ ಸೂಚನೆ ಬಂದಿದೆ ಸರ್? ಸರ್ಕಾರದಿಂದ ಈಗಾಗಲೇ ಸಭೆ ಮಾಡಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಕೆಎಂಎಫ್ ವ್ಯಾಪ್ತಿನಲ್ಲಿ ಪಶು ಆಹಾರ ಘಟಕಗಳಿರೋದ್ರಿಂದ ಪಶು ಆಹಾರ ಘಟಕಗಳಲ್ಲಿ ಮುಖ್ಯ ಕಚ್ಚಾ ವಸ್ತುವಾಗಿ ನಾವು ಮೆಕ್ಕೆಜೋಳವನ್ನು ಬಳಸ್ತೇವೆ. ಹಾಗಾಗಿ ನಮಗೆ ವಾರ್ಷಿಕವಾಗಿ ಸುಮಾರು 1,30,000 ಮೆಟ್ರಿಕ್ ಟನ್ ಅಷ್ಟು ಅಗತ್ಯ ಇದೆ. ಈ ಪೈಕಿ ನಾವು ಟೆಂಡರ್ ಮುಖಾಂತರ ಸುಮಾರು 80,000 ಈಗ ಆಲ್ರೆಡಿ ನಾವು ಪರ್ಚೇಸ್ ಮಾಡಿದ್ದೇವೆ, ಖರೀದಿ ಮಾಡಿದ್ದೇವೆ ಥ್ರೂ ಟೆಂಡರ್ ಮುಖಾಂತರ. ಇನ್ನು ಉಳಿಕೆ 50,000 ಮೆಟ್ರಿಕ್ ಟನ್ ಏನಿದೆಯಲ್ಲ, ಆ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳವನ್ನ ನೇರವಾಗಿ ರೈತರಿಂದ ಖರೀದಿ ಮಾಡಬೇಕು ಮತ್ತು ಅದು MSP ದರದಲ್ಲೇ ಖರೀದಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮಲ್ಲಿರುವಂತಹ 5 ಖರೀದಿ ಕೇಂದ್ರಗಳು ಅಂದ್ರೆ ಪಶು ಆಹಾರ ಘಟಕಗಳನ್ನ ಖರೀದಿ ಕೇಂದ್ರಗಳಲ್ಲೇ ತೆರೆದು ನೇರವಾಗಿ ರೈತರಿಂದ ತಗೊಂತಾ ಇದ್ವಿ. ಸರ್, ಯಾವೆಲ್ಲ ಭಾಗದಲ್ಲಿ ಈ ಒಂದು ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ವಿ? ಒಂದು ಶಿಕಾರಿಪುರ ಇದೆ, ಧಾರವಾಡ ಇದೆ, ರಾಜಾನಕುಂಟೆ, ಹಾಸನ ಮತ್ತು ಗುಬ್ಬಿ, ಈ 5 ಭಾಗಗಳಲ್ಲಿ ನಮ್ದು ಪಶು ಆಹಾರ ಘಟಕಗಳಿದೆ. ಆ ಪಶು ಆಹಾರ ಘಟಕಗಳಿಗೆ ಯಾವ ಜಿಲ್ಲೆಯ ಹತ್ರ ಆಗುತ್ತೆ, ಭೌಗೋಳಿಕ ಹೋಗಿ ಹತ್ರ ಆಗುತ್ತೆ, ನಿಯರ್ ಆಗುತ್ತೆ, ಆ ಪ್ಲಾಂಟ್ ಗಳಿಗೆ ಆ ರೈತರು ಹೋಗಿ ನೇರವಾಗಿ ಜೋಳವನ್ನ ಕೊಡಬಹುದು, ಮೆಕ್ಕೆಜೋಳವನ್ನ. ಜೊತೆಗೆ ನಾವು ಈಗ ಏನು ಕೃಷಿ ಇಲಾಖೆಯಲ್ಲಿ ಬರುವಂತ ಫ್ರೂಟ್ಸ್ ತಂತ್ರಾಂಶವನ್ನ ಬಳಸ್ಕೊಂಡು ಯಾವ ರೈತ ಯಾವ ಸರ್ವೆ ನಂಬರ್ ಜಮೀನಲ್ಲಿ ಎಷ್ಟು ಮೆಕ್ಕೆಜೋಳವನ್ನ ಬೆಳೆದಿದ್ದಾನೆ ಅಂತೇಳಿ ಆ ತಂತ್ರಾಂಶದಲ್ಲಿ ಅಂದ್ರೆ ಎಷ್ಟು ಬೆಳೆ ವಿಸ್ತೀರ್ಣ ಇರ್ತದೆ ಅಂತ ಇದೆ. ಅದ್ರ ಪ್ರಕಾರ ಆ ವ್ಯಕ್ತಿ ಏನು ರೈತ ಬರ್ತಾರೆ, ಅವ್ರ ರೈತನ ಸರ್ವೆ ನಂಬರು ಮತ್ತು ಮೆಕ್ಕೆಜೋಳ ಎರಡನ್ನೂ ನಾವು ಆನ್ಲೈನ್ ನಲ್ಲಿ ತಂತ್ರಾಂಶದಲ್ಲಿ ಅಳವಡಿಸಿರೋದ್ರಿಂದ ಅದನ್ನು ಕೂಡ ನಾವು ತಂತ್ರಾಂಶ ಬಳಸ್ಕೊಂಡು ಖರೀದಿ ಮಾಡ್ತಾ ಇದೀವಿ. ಮತ್ತೆ ಅದೇ ರೈತನ ಅಕೌಂಟ್ ನಂಬರ್ ಕೂಡ ಅಲ್ಲಿ ಟ್ಯಾಗ್ ಆಗಿರೋದ್ರಿಂದ ಆ ಅಕೌಂಟ್ ನಂಬರ್ಗೆ DBT ಮುಖಾಂತರ ನಾವು ಪಾವತಿಯನ್ನ ಮಾಡ್ತೇವೆ. ಸರ್, ಈ ಹಿಂದೆ ಟೆಂಡರ್ ಮೊತ್ತ ಎಷ್ಟಿತ್ತು, ಮತ್ತೆ ಈಗ ನೀವು MSP ತಗೊಳ್ಳೋದ್ರಿಂದ ಹೊರೆ ಬೀಳಲ್ವಾ ಸರ್? ಹೇಗೆ ಟೆಂಡರ್ ದರ ನಮಗೆ ಈಗಾಗಲೇ ಸುಮಾರು 21,700 ರೂಪಾಯಿಂದ ಹಿಡಿದು 22,680 ರೂಪಾಯಿ ತನಕನೂ ದರ ನಿಗದಿಯಾಗಿತ್ತು. ಟೆಂಡರ್ ನಲ್ಲಿ ಖರೀದಿ ಮಾಡಿದ್ದೀವಿ. ಈಗ MSP ನಲ್ಲಿ ಸರ್ಕಾರ ಸೂಚನೆ ಕೊಟ್ಟ ಪ್ರಕಾರ ಕ್ವಿಂಟಲ್ಗೆ 2,400 ರೂಪಾಯಿ ಇದೆ. ಸುಮಾರು ಬಹುತೇಕ 300 ರಿಂದ 400 ರೂಪಾಯಿ ಒಂದು ಕ್ವಿಂಟಲ್ಗೆ ಹೆಚ್ಚಾಗೋದ್ರಿಂದ ಸುಮಾರು ನಾವು ಇದನ್ನ 50,000 ಮೆಟ್ರಿಕ್ ಟನ್ ಖರೀದಿ ಮಾಡ್ತಾ ಇರೋದ್ರಿಂದ ನಮಗೆ ಹೆಚ್ಚುವರಿಯಾಗಿ 18 ರಿಂದ 20 ಕೋಟಿಯಷ್ಟು ಹೆಚ್ಚುವರಿ ಹೊರೆ ಆಗಲಿದೆ. ಈ ಹೊರೆಯನ್ನ ನಮಗೆ ಮತ್ತು ವಾಪಸ್ ರೀಇಂಬರ್ಸ್ ಮಾಡಬೇಕು ಅಂತೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಮತ್ತೆ ಸರ್ಕಾರನ ನಾವು ಬೇಡ್ಕೊಂಡಿದ್ವಿ. ಅವರು ಅದನ್ನ ರೀಇಂಬರ್ಸ್ ಮಾಡೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಈ ಒಂದು ಖರೀದಿ ಕೇಂದ್ರ? ನಾಳೆಯಿಂದನೇ ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗಾಗಲೇ ನಾವು ಶಿಕಾರಿಪುರ ಮತ್ತು ಧಾರವಾಡ ಪ್ಲಾಂಟ್ಗಳಲ್ಲಿ, ಅದು ಯಾಕೆಂದ್ರೆ ಹೆಚ್ಚು ನಾರ್ತ್ ಕರ್ನಾಟಕ ಭಾಗದ ರೈತರು ಹೆಚ್ಚು ನಮಗೆ ತಗೊಳ್ಳಿ ಅಂತ ಹೇಳಿ ಡಿಮ್ಯಾಂಡ್ ಇರೋದ್ರಿಂದ ನಾವು ಅಲ್ಲಿ ಆರಂಭ ಮಾಡಿದ್ವಿ. ಸೋಮವಾರದಿಂದ ಎಲ್ಲ 5 ಪ್ಲಾಂಟ್ಗಳಲ್ಲಿ ಮಾಡ್ತೀವಿ. ಸರ್, ಒಬ್ಬ ರೈತನಿಂದ ಇಷ್ಟೇ ಪ್ರಮಾಣದಲ್ಲಿ ಖರೀದಿಸಬೇಕು ಅನ್ನೋಂತಹ ಏನಾದ್ರು ಮಾನದಂಡ ಇದೆಯಾ, ಅಥವಾ 100 kg ಅಥವಾ 200 kg ಯಾರು ಎಷ್ಟು ಬೇಕಾದ್ರೂ ಕೊಡ್ಬೋದಾ, ಹೇಗೆ? ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಲ್ ತಗೊಬೇಕು ಅಂತ ಹೇಳಿ ನಾವು ಮಾನದಂಡ ಇಟ್ಕೊಂಡಿದ್ವಿ. ಯಾಕೆ ಅಂತಂದ್ರೆ 100 ಕ್ವಿಂಟಲ್ ಬೆಳೆದಿರೋ ರೈತನು ಇದ್ದಾನೆ, 10 ಕ್ವಿಂಟಲ್ ಬೆಳೆದಿರೋ ರೈತನು ಇದ್ದಾನೆ, ಅಥವಾ 200 ಕ್ವಿಂಟಲ್ ಬೆಳೆದಿರೋ ರೈತರು ಇದ್ದಾರೆ. ನಾವು ರೈತರಿಗೆ MSP ದರ ಏನಿದೆಯಲ್ಲ ಅದು ಎಲ್ಲರಿಗೂ ಲಾಭದಾಯಕವಾಗಬೇಕು ಮತ್ತು ಎಲ್ಲಾ ರೈತರಿಗೆ ಅನುಕೂಲ ಆಗ್ಬೇಕು, ಹೆಚ್ಚಿನ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಗರಿಷ್ಠ 25 ಕ್ವಿಂಟಲ್ ನಾವು ಒಬ್ಬ ರೈತರಿಂದ ಖರೀದಿ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು KMF MD ಆಗಿರುವಂತಹ ಶಿವಸ್ವಾಮಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.